ಬಿಜೆಪಿಯ ಬಾವುಟ ಕಾರಿನ ಮೇಲೆ ನಿಂತು ಸಂಭ್ರಮ ಪಡ್ತಿರುವಂತಹ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಜೈಕಾರ ಹಾಕ್ತಿರುವಂತಹ ಕಾರ್ಯಕರ್ತರು. ಅದರಲ್ಲೂ ಕಂತೆ ಕಂತೆ ನೋಟುಗಳನ್ನ ಸುರಿದು ಸಂಭ್ರಮಿಸಲಾಗಿದೆ. ಎಸ್, ತೀವ್ರ ಕುತೂಹಲವನ್ನ ಮೂಡಿಸಿದ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದು ಶಾಸಕ ಪ್ರದೀಪ್ ಈಶ್ವರ್ಗೆ ತೀವ್ರ ಮುಖಭಂಗವಾಗಿದೆ. ಬಹುಮತ ಇದ್ರೂ ಕೂಡ ಸುಧಾಕರ್ ರಾಜಕೀಯ ಆಟದ ಕಾರಣ ಕಾಂಗ್ರೆಸ್ ಪಕ್ಷ ಸತತ 2ನೇ ಅವಧಿಯಲ್ಲೂ ಅಧಿಕಾರ ವಂಚಿತವಾಗಿತ್ತು. ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಮುಖಭಂಗವನ್ನ ಅನುಭವಿಸುವಂತೆ ಆಯಿತು. ನಗರಸಭೆಯಲ್ಲಿ 31 ಸದಸ್ಯರ ಬಲವಿದೆ. ಕಾಂಗ್ರೆಸ್ 16, ಬಿಜೆಪಿ 9, ಜೆಡಿಎಸ್ 2 ಹಾಗೂ 3 ಪಕ್ಷೇತರ ಸದಸ್ಯರು ಇದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಸಹ ಮತವನ್ನ ಚಲಾಯಿಸುವ ಹಕ್ಕನ್ನ ಹೊಂದಿದ್ದಾರೆ. ಸದಸ್ಯರ ಬಲಾಬಲವನ್ನ ನೋಡಿದ್ರೆ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ 6 ಕಾಂಗ್ರೆಸ್ ಸದಸ್ಯರು ಕೈಕೊಟ್ಟ ಕಾರಣ ಕಾಂಗ್ರೆಸ್ ಸೋಲನ್ನ ಅನುಭವಿಸುವಂತೆ ಮಾಡಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಗಜೇಂದ್ರ, ಉಪಾಧ್ಯಕ್ಷ ಸ್ಥಾನಕ್ಕೆ ಜೆ ನಾಗರಾಜ್ ಸ್ಪರ್ಧೆಯನ್ನ ಮಾಡಿದ್ರು. ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಂಬರೀಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀನಾಕ್ಷಿ ವೆಂಕಟೇಶ್ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಬಿಜೆಪಿಯ ಗಜೇಂದ್ರ 19, ನಾಗರಾಜ್ 20 ಮತಗಳನ್ನ ಪಡೆದ್ರು. ಕಾಂಗ್ರೆಸ್ನ ಅಂಬರೀಶ್ 16 ಮತ್ತು ಮೀನಾಕ್ಷಿ 15 ಮತವನ್ನ ಪಡೆದಿದ್ದಾರೆ. ಈ ಮೂಲಕ ಬಿಜೆಪಿ ಅಭ್ಯರ್ಥಿಗಳು ಸುಲಭವಾಗಿ ಗೆಲುವನ್ನ ಸಾಧಿಸಿಬಿಟ್ರು. ಮತದಾರರ ಪಟ್ಟಿಯಲ್ಲಿ 2 ವಿಧಾನ ಪರಿಷತ್ ಸದಸ್ಯರನ್ನ ಸೇರಿಸುವ ವಿಚಾರ ಹೈಕೋರ್ಟ್ನಲ್ಲಿ ಇರುವ ಕಾರಣ ಚುನಾವಣಾ ಅಧಿಕಾರ ಫಲಿತಾಂಶ ಘೋಷಿಸಿಲ್ಲ. ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯರಾಗಿರುವಂತಹ ಅನಿಲ್ ಕುಮಾರ್ ಮತ್ತು ಎಂಆರ್ ಸೀತಾರಾಮ್ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತದಾನ ಮಾಡಲು ಹಕ್ಕನ್ನ ಪಡೆದಿದ್ದರು. ಇದಕ್ಕೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಇದೇ ಕಾರಣಕ್ಕೆ ಮತದಾನ ಪ್ರಕ್ರಿಯೆಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಇದೇ ಕಾರಣಕ್ಕೆ ಮತದಾನದ ಪ್ರಕ್ರಿಯೆಗಳನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗುತ್ತದೆ. ಬಿಜೆಪಿ ಅಧ್ಯಕ್ಷರು ಗೆಲುವನ್ನ ಸಾಧಿಸ್ತಾ ಇದ್ದಂತೆ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನಮ್ಮ ಸದಸ್ಯರನ್ನ ಕಾಂಗ್ರೆಸ್ನವರು ಹೈಜಾಕ್ ಮಾಡಲು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು. ಶಾಸಕ ಪ್ರದೀಪ್ ಉಡಾಪೆ ಮಾತುಗಳು, ದ್ವೇಷದ ರಾಜಕಾರಣ ನಮಗೆ ಹೂಮಾಲೆಯಾಗಿ ನನ್ನ ಕೊರಳಿಗೆ ಬಿದ್ದಿದೆ. ಅವರ ಡ್ಯಾನ್ಸ್ ಹೀಗೆ ಮುಂದುವರಿಲಿ, ಇನ್ನು 3 ವರ್ಷ ಹೀಗೆ ಮಾಡಿ, ಆಮೇಲೆ ಈ ರಾಜ್ಯ ದೇಶದಲ್ಲೂ ಎಲ್ಲಾ ಕಡೆ ಅವಕಾಶ ಇರುವುದಿಲ್ಲ. ಪ್ಲೀಸ್ ನೋಟ್ ಮೈ ಪಾಯಿಂಟ್ ಅಂತ ಟಾಂಗ್ ಅನ್ನ ನೀಡಿದ್ರು. ಇದಕ್ಕೆ ತಿರುಗೇಟನ್ನ ನೀಡಿದ ಪ್ರದೀಪ್ ಈಶ್ವರ್, ಮಿಸ್ಟರ್ ಎಂಪಿ ಸುಧಾಕರ್, ನೀವಲ್ಲ, ನಿಮ್ಮ ಅಪ್ಪನೂ ನನ್ನ ಟಚ್ ಮಾಡೋಕೆ ಆಗೋದಿಲ್ಲ. ಸುಧಾಕರ್ ಕೋವಿಡ್ ಕಳ್ಳ, ನಂಬರ್ ಗೇಮ್ ನನ್ನ ಕಡೆ ಇರಲಿಲ್ಲ, ನನ್ನ ಮುಟ್ಟೋಕೆ ಆಗಲ್ಲ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ಅಭಾರಿಯಾಗಿದ್ದೇನೆ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ, ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸ್ ಹಿಂಗೆ ಮಾಡ್ಬೇಕು. ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡ್ ಬರ್ಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ಮಾಡಿ ಇದೇ ರೀತಿ ನೀವು ಮಾಡ್ತಾ ಇರಿ. ಇನ್ನೂ 3 ವರ್ಷ ಇದೆ. ನೀವ್ ಏನೆಲ್ಲ ಮಾಡ್ಬೇಕು ಈ 3 ವರ್ಷದಲ್ಲಿ ಮಾಡಿ. ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ, ಈ ದೇಶದಲ್ಲ, ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಮೈ ಪಾಯಿಂಟ್. ಹೌದು, ಚುನಾವಣೆ ಆರಂಭಕ್ಕೂ ಮುನ್ನ ಚಿಕ್ಕಬಳ್ಳಾಪುರ ನಗರಸಭೆಯ ಆವರಣದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದುಬಿಟ್ಟು ಬಿಜೆಪಿ ಸದಸ್ಯರನ್ನ ಸಂಸದ ಸುಧಾಕರ್ ಬಸ್ನಲ್ಲಿ ಕರೆತಂದ್ರು. ಕಾಂಗ್ರೆಸ್ ಸದಸ್ಯರನ್ನ ಮತ್ತೊಂದು ಬಸ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಕರೆತಂದ್ರು. ಮೊದಲಿಗೆ ಕಾಂಗ್ರೆಸ್ ಸದಸ್ಯರು ನಗರಸಭೆ ಆವರಣವನ್ನ ಪ್ರವೇಶ ಮಾಡಿದ್ರು. ನಗರಸಭೆ ಗೇಟ್ನಲ್ಲಿಯೇ ಬಸ್ ನಿಲ್ಲಿಸಿದಂತಹ ಸುಧಾಕರ್ ಪೊಲೀಸರು ಮತ್ತು ಚುನಾವಣಾ ಅಧಿಕಾರಿ ವಿರುದ್ಧ ಕಿಡಿಕಾರಿದ್ರು. 200 ಮೀಟರ್ ನಿಷೇಧವಿದೆ, ಹಾಗಿದ್ರೂ ಕೂಡ
ಕಾಂಗ್ರೆಸ್ನ ಮುಖಂಡರನ್ನ ಹೇಗೆ ಒಳಗೆ ಬಿಟ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಒಟ್ನಲ್ಲಿ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿ ಚಿಕ್ಕಬಳ್ಳಾಪುರದ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಮಲ ಕಿಲಕಿಲ ಅಂದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿರುವಂತಹ ಕಾಂಗ್ರೆಸ್ ವಿಲವಿಲ ಒದ್ದಾಡಿದ್ದಂತೂ ಸುಳ್ಳಲ್ಲ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾ ಇದು 6 ವರ್ಷ ಯಶಸ್ವಿಯಾಗಿ ತನ್ನ ಕಾರ್ಯನಿರ್ವಹಣೆ ಮಾಡಿದೆ. ಭಾಳ ಪರಿಣಾಮಕಾರಿಯಾಗಿ ಇವತ್ತು ಮಾಧ್ಯಮದಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದೆ. ಅದರಿಂದ ಭಾಳಷ್ಟು ಪಬ್ಲಿಕ್ ಇಂಪ್ಯಾಕ್ಟು ಆಗಿದೆ ಮತ್ತು ಜನರ ಮನಸ್ಸಿನಲ್ಲಿ ಸಹಿತ ಕರ್ನಾಟಕ ಟಿವಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿದೆ. ಯಶಸ್ವಿಯಾಗಿ 6 ವರ್ಷ ಸಾಧನೆ ಮಾಡಿದ್ದಕ್ಕೆ ನಾನು ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಬೆಳವಣಿಗೆ ಆಗಲಿ, ಇನ್ನೂ ಹೆಚ್ಚು ಜನರನ್ನು ತಲುಪುವಂಥದ್ದಾಗಲಿ, ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ. ಕರ್ನಾಟಕ ಟಿವಿ ಸುದ್ದಿವಾಹಿನಿ ಭಾಳ ಯಶಸ್ವಿಯಾಗಿ 6 ವರ್ಷ ಪೂರೈಸಿ ಇವತ್ತು 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಬಹುಶಃ 6 ವರ್ಷದಲ್ಲಿ ಏನು ಜನರ ಬಹಳ ಮನ್ನಣೆಯನ್ನು ಪಡೆದು ಬಹಳಷ್ಟು ಜನರಿಗೆ ಬಹಳ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರವಾದಂತಹ ಒಂದು ಮುಖ್ಯ ವಾಹಿನಿಯಾಗಿ ಇವತ್ತು ಬೆಳಕಿಗೆ ಬಂದಿದೆ. ಬಹುಶಃ ವಾಸ್ತವಾಂಶಗಳನ್ನು ಬಿತ್ತರಿಸುವುದರ ಮೂಲಕ, ಏನು ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದುವುದರ ಮೂಲಕ, ನಿಜವಾಂಶವನ್ನು ಇವತ್ತು ಏನು ಬಿತ್ತನೆ ಮಾಡುವುದರ ಮೂಲಕ ಬಹಳಷ್ಟು ಜನರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರವಾಗಿದೆ. ಇದೇ ರೀತಿಯಾಗಿ ಇನ್ನೂ ಕೂಡ ಕರ್ನಾಟಕದ ಜನತೆಯಿಂದ ಇನ್ನೂ ಹೆಚ್ಚಿನ ಒಂದು ಮನ್ನಣೆ ಪಡೀಲಿ, ಭಾಳ ಯಶಸ್ವಿಯಾಗಲಿ ಈ ಸುದ್ದಿವಾಹಿನಿ ಅನ್ನುವಂಥ ಮೂಲಕ ನಾನು ಸುದ್ದಿವಾಹಿನಿಗೆ ನಾನು ಶುಭವನ್ನು ಹಾರೈಸೋದ್ರ ಮೂಲಕ ಇವತ್ತು ಇನ್ನೂ ಕೂಡ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಬಯಸ್ತೀನಿ. ಕರ್ನಾಟಕ ಟಿವಿ ಕಳೆದ 6 ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ತನ್ನ ಪ್ರಯಾಣವನ್ನು ಬೆಳೆಸಿದೆ. 6 ವರ್ಷಗಳ ಕಾಲ ಗತಿಸಿ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದ ಟಿವಿ ಪ್ರಾರಂಭವಾದಾಗಿಂದು ಕಳೆದ ಚುನಾವಣೆಯಿಂದ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ನಾವು ಗಮನಿಸಿದಾಗ ಭಾಳ ಒಳ್ಳೆ ರೀತಿಯಿಂದ ಸುದ್ದಿಗಳನ್ನು ಬಿತ್ತರಿಸುವಂಥದ್ದಾಗಲಿ, ಸತ್ಯವನ್ನು ಬಿತ್ತರಿಸುವಂಥ ಪ್ರಯತ್ನವನ್ನು ಕರ್ನಾಟಕ ಟಿವಿ ಮಾಡ್ತಾ ಇದೆ. ಹೀಗಾಗಿ 7ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಿರ್ತಕ್ಕಂಥ ಈ ಟಿವಿಗೆ ಕರ್ನಾಟಕದ ಜನತೆ ಸದಾ ಪ್ರೋತ್ಸಾಹ ಬೆಂಬಲಿಸಬೇಕಂತ ಹೇಳಿ ನಾನು ಅದನ್ನು ತಂದಿಸ್ತೀನಿ. ನಮಸ್ಕಾರ. ರಾಜ್ಯದ ಮನೆ ಮಾತಾಗಿರತಕ್ಕಂಥ ಕರ್ನಾಟಕ ಟಿವಿ ನ್ಯೂಸ್ ಇವತ್ತು ಎಲ್ಲರ ಧ್ವನಿಯಾಗಿ ಇವತ್ತು 6 ವರ್ಷವನ್ನು ವಸಂತವನ್ನು ಪೂರೈಸಿ 7ನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡ್ತಾಯಿದೆ. ಅದಕ್ಕೆ ನಾಡಿನ ಜನತೆಯ ಪರವಾಗಿ ಅದಕ್ಕೆ ಶುಭಾಶಯಗಳನ್ನು ಕೊಡ್ತೇನೆ ಮತ್ತು ಆ ಸಿಬ್ಬಂದಿಗಳ ಕೆಲಸ ಕಾರ್ಯ ಮತ್ತು ಆ ಟಿ ವಿಯ ಜನ ನೋಡ್ತಕ್ಕಂಥ ರೀತಿ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾನು ಕೂಡ ತಿಳಿದುಕೊಂಡು ಆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಕರ್ನಾಟಕ ಟಿ ವಿ ಚಾನಲ್ದವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಮತ್ತು ಶುಭಾಶಯವನ್ನು ಕೊಡ್ತೇನೆ. ಕರ್ನಾಟಕ ಟಿ ವಿ 6 ವಸಂತಗಳನ್ನು ಪೂರೈಸಿ 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಈ ಒಂದು ಸುದ್ದಿವಾಹಿನಿ ಜನಮನವನ್ನು ಇನ್ನಷ್ಟು ಬಲವಾಗಿ ಮುಟ್ಟಲಿ ಅಂತ ಶುಭ ಹಾರೈಸ್ತೇನೆ. ವಸ್ತುನಿಷ್ಠ ವರದಿಗೆ ಈಗಾಗಲೇ ತಂದೆ ಆದಂಥ ಹೆಸರು ಮಾಡಿರ್ತಕ್ಕಂಥ ಕರ್ನಾಟಕ ಟಿ ವಿ ರಾಜಕೀಯವಾಗಿ ಸಾಮಾಜಿಕವಾಗಿ ಯಾರಿಗೆ ಶಕ್ತಿ ಇಲ್ಲ ಆ ಜನರ ಧ್ವನಿಯಾಗಲಿ ಅಂತ ಹಾರೈಸ್ತೇನೆ.